ಸರ್ ಇದು ಮಾಲ್ ಆಫ್ ಏಷ್ಯಾ ಮುಂದೆ ನೋ ಪಾರ್ಕಿಂಗ್ ಅಲ್ಲೇ ನೀವು ಕಾರ್ನ ಪಾರ್ಕ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದಾರೆ, ಯಾಕೆ ಸರ್? ಏನು ಮಾಡೋದು ಸರ್, ಒಳಗಡೆ ಹೋದ್ರೆ 200-300 ರೂಪಾಯಿ ಪಾರ್ಕಿಂಗ್ ಚಾರ್ಜ್. ಸುಮ್ಮನೆ ಹಿಂಗೆ ಹೋಗಿ ಒಳಗಡೆ ಬರ್ತೀವಿ ಅಂತಂದ್ರೆ 200-300 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಮಾಡ್ತಾವ್ರೆ ಸರ್. ಎಲ್ಲಿಂದ ಕಟ್ಟೋದು ಹೇಳಿ? ಇನ್ನೇನು ಮಾಡೋದು, ರೋಡ್ ಸೈಡಲ್ಲಿ ನಿಲ್ಲಿಸ್ಬೇಕಾಗ್ತಿ. ಇಲ್ಲಿ ಬಂದ್ರು ಪೊಲೀಸ್ನವರು ಫೈನ್ ಹಾಕ್ತಾರೆ. ಬಟ್ ಏನು ಮಾಡೋದು ಇನ್ನು ಏನೆಲ್ಲ ಸಮಸ್ಯೆಗಳು ಆಗ್ತವೆ ಸರ್? ಈ ಸಮಸ್ಯೆಗಳು ಅಂದ್ರೆ ಮೈನ್ ನೋಡಿ, ಈಗ ಪಾರ್ಕಿಂಗ್ ವ್ಯವಸ್ಥೆ ಒಂದು ಸರಿಯಾಗಿ ಮಾಡ್ಬಿಟ್ರೆ ಸರಿಯಾಗುತ್ತೆ. ಈಗ ನೆನ್ನೆ ಎಲ್ಲ ಏನೋ ಎಂಟ್ರಿ ಫೀಸು ಅಂತಿದ್ರು, ಅದು ಏನೋ ಸ್ವಲ್ಪ ನೆನ್ನೆ ಗಲಾಟೆ ಆಗ್ತಾ ಇತ್ತು. ಇವತ್ತೇನು ಕಾಣ್ತಾ ಇಲ್ಲ, ಒಳಗಡೆ ನೋಡ್ಲಿಲ್ಲ, ನಾನು ಒಳಗಡೆ ಹೋಗ್ಲಿಲ್ಲ. ಬಟ್ ಪಾರ್ಕಿಂಗ್ ಚಾರ್ಜ್ ಅಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ. ಹಂಗಾಗಿ ಇಲ್ಲಿ ರೋಡ್ ಸೈಡ್ ಅಲ್ಲೇ ಹಾಕೊಂಡಿದ್ದಾರೆ. ಹೌದು ನೋಡಿ ಸರ್, ನೀವೇ ನೋಡಿ ಗಾಡಿಗಳೆಲ್ಲ ರೋಡ್ ಸೈಡ್ ಎಷ್ಟು ಈಗ ವೆಹಿಕಲ್ ಓಡಾಡೋಕ್ಕೂ ಪ್ರಾಬ್ಲಮ್ ಆಗುತ್ತಲ್ಲ. ಮೊದಲೇ ಇದೆ ಏರ್ಪೋರ್ಟ್ ರೋಡು, ಈ ತರ ಗಾಡಿಗಳು ರೋಡ್ ನಿಲ್ಸ್ಕೊಂಡ್ರು ಪ್ರಾಬ್ಲಮ್ ಆಗುತ್ತಲ್ಲ. ಏನ್ ಮಾಡ್ಬೇಕು ಅಂತೀರಾ ಈ ಸಮಸ್ಯೆಗೆ? ಸರ್ ಸಮಸ್ಯೆಗೆ ಏನು ಅಂತಂದ್ರೆ, ಈಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಏನಾರು ಮಾಡ್ಬೇಕು. ಇಲ್ಲಿ ಒಳಗಡೆನಾರ ಮಾಡ್ಲಿ, ಹೊರಗಡೆನಾರ ಮಾಡ್ಲಿ, ರೇಟ್ ಕಮ್ಮಿ ಮಾಡ್ಕೊಡ್ಲಿ, ಒಂದು ಮಾಡ್ಲಿ ಸರ್. ಯಾಕೆಂದ್ರೆ ಈಗ ನಮ್ಮಲ್ಲಿ ಬೆಂಗಳೂರ ಇರುವಂಥದ್ದು, ಇಲ್ಲಿ ಮಾಮೂಲಿ ಬರುವಂಥ ಡೈಲಿಯ ಅಷ್ಟೊಂದು ಹಾಕ್ಬಿಟ್ರೆ ಒಳಗಡೆ ಹೋಗಿ ಅವ್ರು ಶಾಪಿಂಗ್ ಮಾಡೋದಿನ್ನೇನು, ಒಳಗಡೆ ಹೋಗೋದಿನ್ನ ಏನು ಮಾಡೋಕ್ಕಾಗುತ್ತೆ ಸರ್ ಅವರು? ಇಲ್ಲಿ ಪಾರ್ಕಿಂಗ್ ಎಲ್ಲ ಇಷ್ಟೊಂದು ತಗೊಂಡ್ಬಿಟ್ರೆ ಹಂಗಾಗಿ ಈ ಸಮಸ್ಯೆ ನೀವು ಫೇಸ್ ಹೌದು 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 ಥ್ಯಾಂಕ್ ಯು. ಓಕೆ. ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಜಾಸ್ತಿ ಇವಾಗ ಸ್ಯಾಟರ್ಡೆ, ಸಂಡೇ, ಫ್ರೈಡೆ ಈ 3 ದಿವಸನೂ ವಿಪರೀತವಾದ ಟ್ರಾಫಿಕ್ ಜಾಮ್ ಆಗುತ್ತೆ. 12 ಗಂಟೆಯಿಂದ ಹಿಡಿದು ಸಾಯಂಕಾಲ 8:30, 10 ಗಂಟೆನೇ ಇಟ್ಕೋಬೋದು ನೀವು. ಅಲ್ಲಿವರೆಗೂ ಫುಟ್ಪಾತಲ್ಲಿ ನಡೆದೂ ಹೋಗೋಕ್ಕಾಗೋದಿಲ್ಲ. ಅಕಸ್ಮಾತ್ ಯಾರಿಗಾನ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಯಾರನ್ನ ಡೆಲಿವರಿ ಆಗಬೇಕು, ಏನು ಮಾಡಬೇಕಾವತ್ತು ಅನ್ನೋದು ಅರ್ಥ ಆಗ್ತಿಲ್ಲ. ಇಷ್ಟೇ ನಮ್ಮ ಸಮಸ್ಯೆ. ಇದಕ್ಕೆ ಮಾಲ್ ಆಫ್ ಏಷ್ಯಾ ಅವರು, ಗೌರ್ಮೆಂಟು ಏನಾದರೂ ಒಂದು ಪರಿಹಾರ ಕಂಡುಹಿಡೀರಿ. ಇವಾಗ ನಾವು LNTಯಲ್ಲಿ ಇದ್ದೀವ ಅಥವಾ ಆಚೆ ಇದ್ದೀವ, ಇದು ಮಾನ್ಯತೆ ಇರಲ್ಲ, ಇದು ಮಾನ್ಯತೆ ಬರಲ್ಲ. ನಾವು ಸಮಸ್ಯೆನ ಆ ಟೈಮ್ಗೆ ಯಾರು ಉಳಿಸ್ತಾರೆ? LNT ಮಾಲ್ ಆಫ್ ಏಷ್ಯಾ ಅವರು ಇದಕ್ಕೆ ಪರಿಹಾರ ಕಂಡುಹಿಡಿತಾರಾ ಅಥವಾ ಇವರು ಗೌರ್ಮೆಂಟೇ ಇದಕ್ಕೆನ್ನ ಪರಿಹಾರ ಕಂಡುಹಿಡಿತಾರೆ? ಇಷ್ಟೇ ನಮ್ಮದು ಸಮಸ್ಯೆ. ಈ ಏರಿಯಾದಲ್ಲಿ ಸಾವಿರಾರು ಜನ ಇದ್ದಾರೆ. ಇಲ್ಲಿಂದ ಮಾಲ್ ಆಫ್ ಏಷ್ಯಾದಿಂದ ಹೆಬ್ಬಾಳ್ವರೆಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ, ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಆಯ್ತಲ್ಲ. ಈ ಮಧ್ಯದಲ್ಲಿ ಒಬ್ಬರು ಡೆಲಿವರಿ ಆಯ್ತಪ್ಪ LNT ಅವ್ರದ್ದೇನೆ, ಅಥವಾ LNTಯಲ್ಲೇ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂತು, ಹೇಗೆ ಆ ಪೇಷಂಟ್ನ ಉಳಿಸ್ತೀರ ಅನ್ನೋದೇ ಇಲ್ಲಿ ಸಮಸ್ಯೆ. ಅದಕ್ಕೆ ಪರಿಹಾರ ಬೇಕು ನಮಗೆ. ಆಮೇಲೆ ಹೌದು, ಕನ್ನಡದಲ್ಲಿ ಬೋರ್ಡ್ ಇದ್ದರೆ ತಪ್ಪೇನಲ್ಲ. ಈಗ ನಾನು ತೆಲುಗವರು, ಆ್ಯಕ್ಚುಲಿ 45 ಒಂದೇ ಸೆಟ್ಲರ್ಸು ಕರ್ನಾಟಕದಲ್ಲಿ, ರಾಮರಕ್ಷಾ ಸ್ತೋತ್ರ ಅಂತ ನಾವು ಕನ್ನಡದಲ್ಲೇ ಓದ್ತೀವಿ, ಯಾಕಂದರೆ ಇದು ಈಸಿ ಇದೆ ಅಂತ. ತೆಲುಗು ವರ್ಷನ್ ಥರನೇ ಇರುತ್ತೆ ಕನ್ನಡ. ಹಂಗನ್ಬಿಟ್ಟು ಇಲ್ಲಿ ಒಂದು ಸ್ಟೇಟಿಗೆ ಬಂದಮೇಲೆ ಅವ್ರದ್ದು ಬರಹ ಇದ್ದರೆ ಒಳ್ಳೆಯದಲ್ವಾ, ಎಲ್ಲರಿಗೂ ಅನುಕೂಲನೂ ಆಗುತ್ತೆ. ಇಡೀ ಕರ್ನಾಟಕದವರು ಇಲ್ಲಿ ಬಂದಾಗ ಅವರಿಗೆ ಅಯ್ಯೋ ಇದು ಮಾಲ್ ಆಫ್ ಏಷ್ಯನ್ ಅಂತ ಓದ್ಕೋಬೋದು. ಇಂಗ್ಲೀಷ್ ಬರ್ದೇ ಇರೋರು ಇವತ್ತಿಗೂ ಎಷ್ಟೋ ಜನ ಇದ್ದಾರೆ. ಇವತ್ತಿನ ಸಮಸ್ಯೆ ಅಲ್ಲ, ಏರ್ಪೋರ್ಟ್ ರೋಡ್ ಯಾವಾಗ ಆಯಿತೋ ಅವತ್ತಿಂದ ಸಮಸ್ಯೆನೇ. ಯಾರೂ ಗಮನ ಹರಿಸ್ತಿಲ್ಲ. ನೋಡಿ, ಸಾಮಾನ್ಯ ಬೆಳಗ್ಗೆ ಎದ್ದು ನಾನು GKVKಗೆ 6 ಕಿಲೋಮೀಟ್ರ್ ವಾಕಿಂಗ್ ಹೋಗ್ತಿದ್ದೆ. ಎಷ್ಟು ಇದರಲ್ಲಿತ್ತು, ಫ್ರೆಶ್ನೆಸ್ಸಲ್ಲಿತ್ತು ಅಂದರೆ ಇದು ಅಕಾಮಿಡೇಟ್ ಮಾಡೋಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ. ಈಗ ಮಾಲ್ ಆದ್ಮೇಲೆ ಟ್ರಾಫಿಕ್ ವಿಪರೀತ ಸರ್. ಆಲ್ಮೋಸ್ಟ್ ಬೆಂಗಳೂರಿಂದ ಎಲ್ಲೆಲ್ಲಿಂದ ಬರ್ತಾರ ನಮಗೆ ಗೊತ್ತಿಲ್ಲ. ಮುಂದೇನು ಸಮಸ್ಯೆನೇ ಇದೆ. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗುತ್ತೆ? ಈ ಜನಸಂಖ್ಯೆ ಸಿಕ್ಕಾಬಟ್ಟೆ ಹೊರಗಡೆಯಿಂದ ಬಂದವರಲ್ಲ, ಅವ್ರದ್ದೇ ಜಾಸ್ತಿ. ಬಿಹಾರ, ರಾಜಸ್ಥಾನ, ಕನ್ನಡದವರು ಒಂದು 20% ಇರ್ಬೋದು. ವೇಟ್ ಪ್ಲಸ್ ಕರ್ನಾಟಕ.